ವಿಷಯ ನೀವು ನೋಡಿರ್ತೀರ ಅನ್ಕೊತೀನಿ, ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ವಿಷ್ಣುವರ್ಧನ್ ಅವರ ಸಮಾಧಿ ಗುರುವಾರ ರಾತ್ರಿನೇ ನೆಲಸಮ ಮಾಡಿಬಿಟ್ಟಿದ್ದಾರೆ ಆ ಒಂದು ಸಮಾಧಿನ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಒಬ್ಬ ಮೇರು ನಟ, ಕನ್ನಡ ಚಿತ್ರರಂಗಕ್ಕೆ ಅಂತ ಸಿಕ್ಕಾಪಟ್ಟೆ ಒಂದು ಸೇವೆನ ಸಲ್ಲಿಸಿದ್ದಾರೆ. ಓಕೆ, ಡಾಕ್ಟರ್ ರಾಜ್ಕುಮಾರ್ ಆದಮೇಲೆ ಒಂದು ಹೆಸರು ಕೇಳಿ ಬರುತ್ತೆ ಚಿತ್ರರಂಗದಲ್ಲಿ ಅಂತಂದ್ರು ಅಂದರೆ ಅದು ವಿಷ್ಣುವರ್ಧನ್ ಅವ್ರ ಹೆಸರೇ ಬರುವಂಥದ್ದು. ಬಟ್ ಅಂಥ ಒಬ್ಬ ನಟನಿಗೆ ಯಾವ ಮಟ್ಟದಲ್ಲಿ ನಡೆಸ್ಕೊತಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಅಂತಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದೇನಕ್ಕೋ ಗೊತ್ತಿಲ್ಲ, ಯಾರು ಕೂಡ ಅಷ್ಟೊಂದು ಮುಂದೆ ಬಂದು ಸೊ ಅದನ್ನು ಒಂದು ಸಮಸ್ಯೆನ ಬಗೆಹರಿಸೋಕ್ಕಾಗಿಲ್ಲ. ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದು ಹೋದರು, ಎಷ್ಟು ಜನ ರಾಜಕಾರಣಿಗಳಿದ್ದಾರೆ, ಯಾಕೆ ಈ ಒಂದು ಮಟ್ಟಕ್ಕೆ ಆ ಮನುಷ್ಯನಿಗೆ ತೊಂದರೆ ಕೊಡ್ತಾರೋ, ಈ ಒಂದು ಭೂಮಿಯನ್ನು ಬಿಟ್ಟು ಹೋದರೂ ಕೂಡ ಇನ್ನೂ ಯಾಕೆ ಅಷ್ಟೊಂದು ತೊಂದರೆ ಕೊಡ್ತಿದ್ರು ಅರ್ಥ ಆಗ್ತಿಲ್ಲ ನಿಜವಾಗ್ಲೂ. ನಮಗೆ ಬುದ್ಧಿ ಬರ್ದಿರೋಕ್ಕಿಂತ ಮುಂಚೆಯಿಂದ ಒಬ್ಬ ಫೇವ್ರೇಟ್ ಹೀರೋ ಅಂತ ಹುಡ್ಕೊತಾನೆ. ಸೊ ಆವಾಗ ಹುಡ್ಕೊಂಡಿದ್ದೇನೆ ನನಗಂತೂ ವಿಷ್ಣು ಸರ್. ಅದಾದಮೇಲೆ ಸುಮಾರು ಜನ ಹೀರೋಗಳು ಇಷ್ಟ ಆಗ್ತಾ ಹೋದರು. ಬಟ್ ಆ ಒಂದು ಬುದ್ಧಿ ಬರ್ದಿರೋಕ್ಕಿಂತ ಏನು ಮುಂಚೆಯಿಂದ ನಾವು ಇಷ್ಟಪಡ್ಕೊಂಡು ಬರ್ತಾ ಇದ್ವಿ ವಿಷ್ಣುವರ್ಧನ್ ಅವರನ್ನು. ಬಟ್ ಅಂಥ ಒಬ್ಬ ನಟನಿಗೆ ಸೊ ಈ ಒಂದು ಮಟ್ಟಕ್ಕೆ ಆಗುತ್ತೆ ಅಂತಂದರೆ ನಿಜವಾಗ್ಲೂ ಅವರು ಈ ಒಂದು ಭೂಮಿ ಬಿಟ್ಟು ಹೋದ್ಮೇಲೆ ಅವ್ರಿಗೆ ಈ ಥರದ ಒಂದು ಕಷ್ಟಗಳು ಬರ್ತಿದ್ದಾವೆ ಅಂತಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಆ್ಯಂಡ್ ಗೊತ್ತಿದೆ ಆಲ್ರೆಡಿ ನಿಮಗೆ, ಮೊದಲು ಹೇಳ್ದಂಗೆ ಅಭಿಮಾನ ಸ್ಟುಡಿಯೋದಲ್ಲಿ ಅವ್ರನ್ನೇನು ಸಮಾಧಿ ಇತ್ತು. ಸೊ ಸುಮಾರು ವರ್ಷಗಳಿಂದ ಆಲ್ಮೋಸ್ಟ್ 2009 ಅಂತಂದರೆ 16 ವರ್ಷದಿಂದ ಅಲ್ಲೇ ಒಂದು ಅವರ ಸಮಾಧಿ ಇದ್ದಂಥದ್ದು. ಅದಾದಮೇಲೆ ಇವಾಗ ಸೊ ಅಲ್ಲಿಂದ ಆ ಸಮಾಧಿನ ನೆಲ ಸಮ ಮಾಡಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅಗೇನ್ ತಿರ್ಗಾ ಅದೇ ಹೇಳಬೇಕು, ಏನು ಅದು ಬಿಟ್ಟು ಏನು ಪದಗಳು ಬರ್ತಾಯಿಲ್ಲ. ಪ್ರತಿ ವರ್ಷ 2 ಸಾರಿ, ವರ್ಷಕ್ಕೆ 2 ಸಾರಿ ಅದು ಎಷ್ಟು ಜನ ಅಭಿಮಾನಿಗಳಲ್ಲಿ ಹೋಗಿ ಸೊ ಅವ್ರನ್ನ ಆಶೀರ್ವಾದ ಪಡ್ಕೊತಿದ್ರು ಅದು ನೋಡಿದವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ಯಾರೂ ಕೂಡ ಅಲ್ಲೇನು ಸರ್ಕಾರದಿಂದ ಏನು ಕೊಡ್ತಾ ಇರಲಿಲ್ಲ, ಅಭಿಮಾನಿಗಳನ್ನೇ ದುಡ್ಡು ಹಾಕಿ ಅದು ಮಾಡಿಕೊಂಡು ಪ್ರೋಗ್ರಾಮ್ಗಳನ್ನ ಮಾಡಿಕೊಂಡು ದಾಸೋ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಕೂಡ ಮಾಡ್ತಿದ್ರು. ಬಟ್ ಇವಾಗ ಅದನ್ನು ಮಾಡಲಿಕ್ಕೆ ಅದು ಆಗೋದಿಲ್ಲ ಆ ಒಂದು ಸ್ಟುಡಿಯೋದಲ್ಲಿ, ಬಿಕಾಸ್ ಅಲ್ಲಿ ಆಲ್ರೆಡಿ ನೆಲಸಮ ಮಾಡಿಬಿಟ್ಟಿದ್ದಾರೆ. ಸೊ ರಾತ್ರಿ ಮಾಡಿರುವಂಥದ್ದು ಒಂದು ರೀತಿಯಲ್ಲಿ ಹೇಳಿತನ ಅಂತ ಹೇಳ್ಬೇಕಾ ಅಥವಾ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ನನಗೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಓಕೆ, ಸೊ ಏನೇನಾಯಿತು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿಲ್ಲ ಅಂದರೆ ಹೇಳ್ತೀನಿ. ಸೊ 2009 ಅವರ ನಿಧನ ಆಗುತ್ತೆ ಡಿಸೆಂಬರಲ್ಲಿ. ಸೊ ಅಲ್ಲಿ ತೊಗೊಂಡೋಗಿ ಅಭಿಮಾನ ಸ್ಟುಡಿಯೋದಲ್ಲಿ ಸೊ ಅವರ ಒಂದು ಇದನ್ನು ಮಾಡ್ತಾರೆ. ಸೊ ಅದಾದಮೇಲೆ ಆ ಜಾಗ ಇದೆಯಲ್ಲ, ಸೊ ಆ ಜಾಗದಲ್ಲಿ ಸ್ಮಾರಕ ಕಟ್ಟಬೇಕು ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ನಡೆಯುತ್ತೆ. ಫ್ಯಾಮಿಲಿ ಮತ್ತು ಸರ್ಕಾರ ಕೂಡ ಕೆಲವೊಂದು ಒಂದಷ್ಟು ದುಡ್ಡನ್ನು ಅದಕ್ಕೆ ಸ್ಯಾಂಕ್ಷನ್ ಕೂಡ ಮಾಡುತ್ತೆ. ಸೊ ಇವ್ರದ್ದು ಸ್ಮಾರಕ ಕಟ್ಬಿಡಿ ಅಂತ 11 ಕೋಟಿಯನ್ನು ಮಾಡ್ತಾರೆ. ಬಟ್ ಅದಾದಮೇಲೆ ಆ ಜಾಗದಲ್ಲಿ ಕೆಲವ್ರಿಗೆ ಹಕ್ಕಿರುತ್ತೆ ಅಂತ ಅಲ್ಲಿ ಒಂದು ಕೋರ್ಟ್ಗೆ ಹೋಗ್ತಾರೆ. ಯಾರೋ ಅಂತಂದರೆ ಬಾಲಣ್ಣ ಅಂತ ನಿಮ್ಗೆ ಗೊತ್ತಿದೆ, ಹಿರಿಯ ನಟರು. ಸೊ ಅವರು ಒಂದು ಫ್ಯಾಮ್ಲಿ ಒಂದು ಕೋರ್ಟ್ಗೆ ಹೋಗ್ತಾರೆ. ಸೊ ಇದು ನಮಗೆ ಸೇರಿರುವಂಥದ್ದು. ಸೊ ಇಲ್ಲಿ ಯಾವುದೇ ರೀತಿಯಲ್ಲಿ ಸ್ಮಾರಕ ಕಟ್ಟಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ಆ ಒಂದು ಸ್ಮಾರಕ ಕಟ್ಟಕ್ಕೆ ಅಲ್ಲಿ ಒಂದು ಕೋರ್ಟಿಂದ ಸ್ಟೇ ಆರ್ಡರ್ ತೊಗೊಂಡು ಬರ್ತಾರೆ. ಸೊ ಏನಕ್ಕೆ ಆ ಜಾಗ ಅವ್ರಿಗೆ ಹೋಗುತ್ತೆ ಅಂತಂದರೆ, ಬಾಲಣ್ಣವ್ರು ಇರಬೇಕಾದ್ರೆ ಸೊ ಸರ್ಕಾರದಿಂದ ಅವ್ರು ಪಡ್ಕೊಂಡಿದ್ರಂತೆ ಒಂದಿಷ್ಟು ಜಾಗ, ನಾನಿಲ್ಲಿ ಒಂದು ಸ್ಟುಡಿಯೋನ ಕಟ್ತೀನಿ ಅನ್ನೋ ರೀತಿಯಲ್ಲಿ. ಸೊ ಅವರು ಬಾಲಣ್ಣವರು ಆ ಜಾಗನ ತೊಗೊಂಡಿದ್ದಾರೆ ಸರ್ಕಾರದಿಂದ. ಸೊ ಸರ್ಕಾರ ಕೂಡ ಅದಕ್ಕೋಸ್ಕರ ಒಪ್ಪಿಗೆ ಕೊಟ್ಟಿದ್ದಂತೆ, ಏನೋ ಸ್ಟುಡಿಯೋ ಮಾಡ್ಕೊತಾರೆ, ಚಿತ್ರರಂಗಕ್ಕೆ ಹೆಲ್ಪ್ ಆಗ್ಬೋದು ಹಾಗೆ ಹೀಗೆ ಅನ್ನೋದಕ್ಕೋಸ್ಕರ. ಸೊ ಅದಾದಮೇಲೆ ಅಲ್ಲಿ ಏನು ಸ್ಟುಡಿಯೋನು ಕಟ್ಟಲಿಲ್ಲ. ಸೊ ಅದಾದಮೇಲೆ ಸರ್ಕಾರ ಏನು ಮಾಡುತ್ತೆ, ಒಂದಿಷ್ಟು ಜಾಗ ನೀವು ಇಟ್ಕೊಳ್ಳಿ, ಇನ್ನು ಜಾಗನ ಸರ್ಕಾರದ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಬಟ್ ಅದಾದಮೇಲೆ ಏನೇನು ಕಾಂಟ್ರವರ್ಸಿ ಆಯಿತೋ, ಏನೇನು ಪ್ರಾಬ್ಲಮ್ ಆಯಿತೋ ಗೊತ್ತಿಲ್ಲ. ಬಟ್ ಅಷ್ಟು ಜಾಗನ ಇವಾಗ ಬಾಲಣ್ಣ ಮಕ್ಕಳೇನಿದ್ದಾರಲ್ಲ, ಸೊ ಅದು ನಮ್ಮದೇ ಅನ್ನೋ ರೀತಿಯಲ್ಲಿ ಅದನ್ನು ಅವರು ಇವಾಗ ಹೇಳ್ತಿರೋವಂಥದ್ದು. ಸೊ ಅದಕ್ಕೋಸ್ಕರ ಅಲ್ಲಿ ವಿಷ್ಣುವರ್ಧನ್ ಏನು ಸಮಾಧಿ ಅಲ್ಲಿ ಮಾಡಿದ್ದಾರೆ, ಸೊ ಆ ಸಮಾಧಿ ಜಾಗ ಕೂಡ ನಮ್ಮದೇ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಬಟ್ ಅದಾದಮೇಲೂ ಕೂಡ ಅಷ್ಟೇ, ಈ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬಾಲಣ್ಣವ್ರ ಫ್ಯಾಮಿಲಿ ಸ್ಮಾರಕ ಕಟ್ಟಕ್ಕೆ ಅಲ್ಲಿ ಬಿಡಲಿಲ್ಲ. ಸೊ ಇದೆಲ್ಲ ಆಗಿದ್ದಾದಮೇಲೂ ಕೂಡ ಫ್ಯಾಮಿಲಿಯವರು, ಅಭಿಮಾನಿಗಳು ಎಲ್ಲ ಕೂಡ ಸರ್ಕಾರಕ್ಕೆ ಕೇಳ್ಕೊಂಡಿದ್ದಕ್ಕೋಸ್ಕರ ಆ ಜಾಗ ಬಿಟ್ಟು ಇನ್ನೊಂದು ಜಾಗ ಕೂಡ ಅವ್ರಿಗೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟರು ಆ ಒಂದು ಅಭಿಮಾನ ಸ್ಟುಡಿಯೋದಲ್ಲಿ ಪಕ್ಕದಲ್ಲೇ. ಬಟ್ ಇನ್ನು ಕೆಲವ್ರು ಏನು ಮಾಡಿದ್ರು ಅಂತಂದರೆ, ಅದು ಫಾರೆಸ್ಟ್ ಜಾಗ, ಅಲ್ಲಿ ಸ್ಮಾರಕ ಯಾವುದೇ ರೀತಿಯಲ್ಲಿ ಕಟ್ಟೋ ಹಾಗಿಲ್ಲ ಅಂತ ಅದಕ್ಕೂ ಕೂಡ ಸ್ಟೇ ತೊಗೊಂಡು ಬಂದರು. ಸೊ ಅದಕ್ಕೋಸ್ಕರ ಆ ಬಾಲಣ್ಣ ಇವಾಗಿರುವಂಥ ಒಂದು ಏನು ಸಮಾಧಿ ಇದೆ ವಿಷ್ಣು ಸರ್ದು, ಸೊ ಅಲ್ಲೂ ಒಂದು ಸ್ಮಾರಕ ಕಟ್ಟೋಕ್ಕಾಗಲಿಲ್ಲ. ಅದ್ರ ಬದಲಾಗಿ ಅದೇ ಅಭಿಮಾನ ಸ್ಟುಡಿಯೋದಲ್ಲಿ ಪಕ್ಕದಲ್ಲಿರುವಂಥ ಜಾಗದಲ್ಲೂ ಕೂಡ ಕಟ್ಟಲಿಕ್ಕಾಗಿಲ್ಲ, ಬಿಕಾಸ್ ಆಫ್ ಅದು ಫಾರೆಸ್ಟ್ ಏರಿಯಾ ಅನ್ನೋದಕ್ಕೋಸ್ಕರ. ಸೊ ಈ ಒಂದು ಕಿತ್ತಾಟ ಸುಮಾರು ವರ್ಷಗಳು ನಡೆದಿದೆ. ಎಷ್ಟೋ ಸರ್ಕಾರಗಳು ಮಾಮೂಲಿ BJP ಕಾಂಗ್ರೆಸ್ಸು ಸರ್ಕಾರಗಳು ಬಂದು ಹೋಗಿದ್ದಾವೆ, ಎಷ್ಟೋ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ. ಕುಮಾರಸ್ವಾಮಿ ಇದ್ದರು, ಯಡಿಯೂರಪ್ಪ ಇದ್ದರು, ಸಿದ್ದರಾಮಯ್ಯರು ಬಂದಿದ್ದಾರೆ. ಸೊ ಸುಮಾರು ಜನ ಬಂದು ಹೋಗಿದ್ದಾರೆ. ಬಟ್ ಯಾರ ಹತ್ರ ಎಷ್ಟೇ ಅಭಿಮಾನಿಗಳಾಗಿರ್ಬೋದು, ಫ್ಯಾಮಿಲಿಯವರಾಗಿರ್ಬೋದು, ಏನೇ ಮಾಡಿದ್ರು ಕೂಡ ಆ ಸಮಸ್ಯೆ ಬಗೆಹರಿದಿಲ್ಲ. ಸೊ ಇದಕ್ಕೆಲ್ಲ ಬೇಸತ್ತು ಸೊ ವಿಷ್ಣು ಸರ್ ಅವರ ಫ್ಯಾಮಿಲಿ ಏನು ಮಾಡ್ತಾರೆ, ಸೊ ಭಾರತಿ ಮೇಡಮ್ ಆಗಿರ್ಬೋದು, ಅನಿರುದ್ಧ್ ಅವರಾದರೂ ಆಗಿರ್ಬೋದು, ಸೊ ನಮಗೆ ಈ ಜಾಗ ಬೇಡವೇ ಬೇಡ, ಯಾಕೋ ಬಗೆಹರಿಯೋಂಗೆ ಕಾಣಲ್ಲ. ಸೊ ಅದಕ್ಕೋಸ್ಕರ ನಮಗೆ ಮೈಸೂರಲ್ಲೇ ಎಲ್ಲಾದರೂ ಕೂಡ ಒಂದು ಕಡೆ ಜಾಗ ಕೊಡಿ, ನಾವು ಅಲ್ಲೇ ಕಟ್ಸ್ಕೊಡಿ ಅನ್ನೋ ರೀತಿಯಲ್ಲೆಲ್ಲ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅದೇ ರೀತಿಯಲ್ಲಿ ಸೊ ಕೆಲವು ವರ್ಷಗಳ ಹಿಂದೆ ಸೊ ಮೈಸೂರಿನಲ್ಲಿ ಒಂದು ಜಾಗ ಕೂಡ ಕೊಡ್ತಾರೆ ಜೊತೆಗೆ. ಸೊ ಅಲ್ಲಿ ಸ್ಮಾರಕ ಕೂಡ ಕಟ್ಟಿದ್ದಾರೆ ಇವಾಗ ಆಲ್ರೆಡಿ. ಸೊ ಅಲ್ಲಿ ಮೈಸೂರಲ್ಲಿ
ಫ್ಯಾಮಿಲಿ ಏನಿದೆ, ಸೊ ಅಲ್ಲೇ ಅವರು ಹೋಗೋದು ಬರೋದು ಮಾಡ್ಕೊತಾರೆ ವರ್ಷಕ್ಕೆ 1 ಸಾರಿ ಅಥವಾ 2 ಸಾರಿ ಅನ್ನೋದಕ್ಕೆ. ಬಟ್ ಇಲ್ಲಿ ಏನಂತಂದರೆ ಅಭಿಮಾನಿಗಳು ಮಾತ್ರ ಹೋಗ್ತಿದ್ದಂಥದ್ದು. ಇಲ್ಲಿ ಮುಂಚೆ ಅಲ್ಲಿ ಸ್ಮಾರಕ ಕಟ್ಟೋಕ್ಕಿಂತ ಮುಂಚೆ ಮೈಸೂರಲ್ಲಿ ಸೊ ವಿಷ್ಣುವರ್ಧನ್ ಅವರ ಫ್ಯಾಮಿಲಿ ಕೂಡ ಇಲ್ಲಿಗೆ ಬಂದು ಹೋಗ್ತಿದ್ದು ಪ್ರತಿ ವರ್ಷದಲ್ಲಿ 2 ಸಾರಿ. ಬಟ್ ಇವಾಗ ಅಲ್ಲಿ ಆಗಿರೋದ್ರಿಂದ ಅವ್ರು ಇಲ್ಲಿಗೆ ಬರ್ತಾ ಇಲ್ಲ. ಬಟ್ ಇಲ್ಲಿ ಯಾರು ಬರ್ತಿದ್ರು ಅಂತಂದರೆ ಅಭಿಮಾನಿಗಳು ಮಾತ್ರ ಬರ್ತಿದ್ರು. ಬಟ್ ಅದಕ್ಕೂ ಇವಾಗ ಅವಕಾಶ ಇಲ್ಲ ಇಲ್ಲಿ. ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕಂತೂ ನೆಲಸಮ ಮಾಡಿಬಿಟ್ಟೆ. ಅದು ರಾತ್ರಿ ನಾವು ಎಷ್ಟೋ ಸಾರಿ ಹೋಗಿ ಬಂದಿದ್ದೀವಿ ಅಲ್ಲಿಗೆ. ಓಕೆ, ಸುಮಾರು ಸರಿ ಹೋಗಿದ್ದೀವಿ. ಸುಮಾರು ಸರಿ ಅಲ್ಲಿ ಅನ್ನ ದಾನ ಏನು ಮಾಡ್ತಾರೆ ಅದನ್ನೆಲ್ಲ ತಿನ್ಕೊಂಡು ಬಂದಿದ್ದೀವಿ. ಸೊ ಆರ್ಕೆಸ್ಟ್ರಾ ಮಾಡ್ತಾರೆ, ಅಲ್ಲಿ ಕುತ್ಕೊಂಡು ಎಷ್ಟೋ ಅರ್ಧ ದಿನ ಎಲ್ಲ ಕುತ್ಕೊಂಡು ಬಂದಿದ್ದೀವಿ. ಬಟ್ ಇವಾಗ ನೋಡ್ತಾ ಇದ್ರೆ ನಿಜವಾಗ್ಲೂ ಸಖತ್ ಹರ್ಟ್ ಆಗುತ್ತೆ. ಆ್ಯಂಡ್ ನನಗೊಬ್ಬನಿಗೆಲ್ಲ ಸುಮಾರು ಜನ ಅಭಿಮಾನಿಗಳು ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇವಾಗ ಹೇಳ್ಬೋದು ಸುಮಾರು ಹೀರೋಗಳು ಅವ್ರ ಬಗ್ಗೆ ಸಿನಿಮಾ ಮಾಡಿದ್ದಾರೆ, ಯಾರು ಕೂಡ ಮುಂದೆ ಬರ್ತಾಯಿಲ್ಲ ಹಾಗೆ ಹೀಗೆ ಅಂತೆಲ್ಲ. ಬಟ್ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಬಟ್ ಇವಾಗ ಮುಂದೆ ಇರುವಂಥದ್ದು ಏನು ಮಾಡ್ತಾರೆ ಅಂತ. ಆ್ಯಂಡ್ ನಾನು ಒಂದು ಕಡೆ ಎಲ್ಲೋ ನೋಡಿದೆ, ಆ್ಯಂಡ್ ಸುದೀಪ್ ಸರ್ ಕೂಡ ಅದ್ರ ಬಗ್ಗೆ ಮಾತಾಡಿದ್ರೆ ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಒಂದು ಕಡೆಗೆ ಎಲ್ಲೋ ನೋಡಿದೆ ನಾನು, ಅವರ ಮಗಳು ಬಾಲಣ್ಣ ಅವ್ರದ್ದೇನು ಜಾಗ ಇವಾಗ ನಮ್ಮದು ಅಂತ ಹೇಳ್ತಿದ್ದಾರೆ. ಬಾಲಣ್ಣ ಅವ್ರ ಮಕ್ಕಳು ಮತ್ತು ಅವ್ರ ಮೊಮ್ಮಕ್ಕಳು ಅಂತ ಅನಿಸುತ್ತೆ. ಸೊ ಅವ್ರೇನು ಹೇಳ್ತು ನಮ್ಮ ಜಾಗ ಅಂತ. ಸೊ ಅದರಲ್ಲಿ ಒಬ್ಬ ಕಾರ್ತಿಕ್ ಅನ್ನೋರು ಮಾತ್ರ ಈ ರೀತಿಯಲ್ಲಿ ಮಾಡ್ತಿದ್ದಾರೆ ಅನ್ನೋದು ಒಂದು ಬೆಳಕಿಗೆ ಬರ್ತಿರೋವಂಥದ್ದು. ಅದು ಖುದ್ದಾಗಿ ಬಾಲಣ್ಣ ಅವರ ಮಗಳೇ ಹೇಳಿರೋವಂಥದ್ದು. ನನಗೂ ಕೂಡ ಗೊತ್ತಿಲ್ಲ ಈ ಒಂದು ಜಾಗನ ಈ ಸಮಾಧಿ ನೆಲಸಮ ಮಾಡಿರೋವಂಥದ್ದು. ಇದೆಲ್ಲ ಆ ಒಬ್ಬ ಯಾರೋ ಅವ್ರ ಮೊಮ್ಮಗ ಅಂತ ಅನಿಸುತ್ತೆ. ಸೊ ಕಾರ್ತಿಕ್ ಅನ್ನೋನು ಸೊ ಈ ಒಬ್ಬ ಯಾರೋ ರಾಜಕಾರಣಿ ಜೊತೆ ಸೇರಿಕೊಂಡು ಸೊ ದುಡ್ಡಿಗಾಗಿ ಈ ರೀತಿಯ ಕೆಲಸನ ಮಾಡಿದ್ದಾನೆ ಅಂತ ಹೇಳ್ತಿದ್ದಾರೆ. ಅದು ಯಾರು, ಅದು ಕಾರ್ತಿಕ್ ಅವರು ಮೇ ಬಿ ಬಾಲಣ್ಣವ್ರ ಮೊಮ್ಮಗ ಅಂತ ಅನಿಸುತ್ತೆ. ಸೊ ಅವರು ಜೊತೆಗೆ ರಾಜಕಾರಣಿ ಯಾರು, ಸೊ ಅವರೆಲ್ಲ ಸೇರಿಕೊಂಡು ದುಡ್ಡುಗೋಸ್ಕರ ಏನೋ ಮಾಲ್ ಕಟ್ಟಬೇಕು ಅಂತೆಲ್ಲ ಹೇಳ್ತಿದ್ದಾರೆ. ಮುಂಚೆ ಏನಕ್ಕೆ ಜಾಗನ ಕೊಟ್ಟರು ಬಾಲಣ್ಣವರಿಗೆ ಅಂತ ಸ್ಟುಡಿಯೋ ಕಟ್ಟೋಕ್ಕೋಸ್ಕರ. ಸ್ಟುಡಿಯೋ ಕಟ್ಟಬೇಕೆ ಹೊರತು ಅದೆಲ್ಲ ಬಿಟ್ಬಿಟ್ಟು ನಾವು ದುಡ್ಡು ಮಾಡೋಕ್ಕೋಸ್ಕರ ಮಾಲ್ ಕಟ್ತೀನಿ ಅಂದರೆ ಸರ್ಕಾರ ಅದನ್ನು ಡೈರೆಕ್ಟಾಗಿ ತೊಗೊಬೋದು ಅಂತ ಅನಿಸುತ್ತೆ. ಬಿಕಾಸ್ ಅವ್ರ ಹತ್ರ ಏನಾದರೂ ಡಾಕ್ಯುಮೆಂಟ್ ಇದ್ದರೆ ಅವಾಗ ಕೊಟ್ಟಿರುವಂಥದ್ದು ಏನೋ ಬಾಲಣ್ಣವ್ರಿಗೆ ಸ್ಟುಡಿಯೋ ಕಟ್ತಾರೆ, ಹಾಗೆ ಕಟ್ತಾರೆ, ಹೀಗೆ ಕಟ್ತಾರೆ ಅಂತ. ಹೆಸರು ಕೂಡ ಅಭಿಮಾನ್ ಸ್ಟುಡಿಯೋ ಅಂತಲೇ ಇರುವಂಥದ್ದು. ಸೊ ಅದನ್ನೆಲ್ಲ ಬಿಟ್ಬಿಟ್ಟು ಇವರು ಸ್ವಂತ ಒಂದು ದುಡ್ಡು ಮಾಡೋಕ್ಕೋಸ್ಕರ ಅದನ್ನು ಮಾಲ್ ಕಟ್ಟೋವಂಥದ್ದು ಅದು ಬಿಡಬಾರ್ದು ಅಂತ ನನ್ನ ಒಂದು ಸಜೆಷನ್ ಅಂತ ಹೇಳ್ತೀನಿ. ನೋಡ್ಬೇಕು ಅದನ್ನ ಸರ್ಕಾರ ಯಾವ ರೀತಿಯಲ್ಲಿ ತೊಗೊಳುತ್ತೆ ಅಂತ. ಬಟ್ ಇವಾಗ ಸುಮಾರು ಜನ ಅಭಿಮಾನಿಗಳು ಜೊತೆಗೆ ಸುದೀಪ್ ಸರ್ ಹೇಳುವಂಥದ್ದು ಏನು ಅಂತಂದರೆ, ಸೊ ಇಷ್ಟು ದಿನ ಬೇಡ್ಕೊಂಡಿದ್ದಾಯಿತು, ಕೇಳ್ಕೊಂಡಿದ್ದಾಯಿತು, ಸರ್ಕಾರದಾಗಿರ್ಬೋದು, ಬೇರೆ ಏನೇನು ಅದಕ್ಕೆ ಯಾರ್ಯಾರು ಸಂಬಂಧಪಡ್ತಾರೆ ಅವರಿಗೆಲ್ಲನೂ. ಬಟ್ ಇವಾಗ ಏನಿದ್ರು ಕೂಡ ಮುಂದೆ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಮೇ ಬಿ ಧ್ರುವ ಸರ್ಜಾ ಅಂತ ಅನಿಸುತ್ತೆ, ಸೊ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಆ್ಯಂಡ್ ಸುದೀಪ್ ಸರ್ ಕೂಡ ತುಂಬ ದೊಡ್ಡದಾಗಿ ಒಂದು ಟ್ವೀಟ್ ಮಾಡಿದ್ದಾರೆ, ಜೊತೆಗೆ ಒಂದು ವಿಡಿಯೋ ಕೂಡ ಹಂಚ್ಕೊಂಡಿದ್ದಾರೆ. ಸೊ ಅದರ ಒಂದು ಸಾರಾಂಶ ಏನು ಅಂತಂದರೆ ಅವ್ರು ಹೇಳುವಂಥದ್ದು, ಸುಮಾರು ದಿನ ನಾವು ಕೂಡ ಹೋರಾಟ ಮಾಡಿದ್ದೀವಿ, ನಾವು ಸುಮಾರು ಈ ಒಂದು ವಿಚಾರದಲ್ಲಿ ಸುದೀಪ್ ಸರ್ನ ಮೆಚ್ಚಲೇಬೇಕು. ಓಕೆ, ಅವರು ಹೊರಗಡೆ ಬಂದು ಕೂಡ ಸುಮಾರು ಸಾರಿ ಹೇಳಿದ್ದಾರೆ. ಜೊತೆಗೆ ಸೊ ಅಂದರೆ ಈ ರಾಜಕಾರಣಿಯವ್ರ ಹತ್ರ ಸುಮಾರು ಅವರು ವಿಷ್ಣು ಸಮಿತಿ ಏನಿದೆ, ಸೇನಾ ಸಮಿತಿ ಇದೆಯಲ್ಲ, ಅವ್ರ ಜೊತೆಲ್ಲ ಮಾತಾಡಿಕೊಂಡು ಕೆಲವು ಕಡೆಗೆ ಮನವಿ ಕೂಡ ಸಲ್ಲಿಸಿದ್ದಾರೆ. ನಾನು ಈ ಒಂದು ಸುದ್ದಿನ ನೋಡಿರೋ ಪ್ರಕಾರ ಸುಮಾರು ಕಡೆಗೆಲ್ಲ ಮಾತಾಡಿದ್ದಾರೆ, ಇಲ್ಲ ಅಂತ ಹೇಳೋಂಗಿಲ್ಲ. ಬಟ್ ಇವಾಗ ಮುಂದೆ ಹೇಳುವಂಥದ್ದು ಅವರಿಂದ ಸ್ಮಾರಕ ಕಟ್ಟಲೇಬೇಕು ಅನ್ನೋ ಒಂದು ರೀತಿಯಲ್ಲಿ ಮಾಡೋಣ, ಒಂದು ಏನಾದರೂ ಅಭಿಮಾನಿಗಳು ಸೇರ್ ಮಾಡೋಣ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ನನ್ನಿಂದ ಏನು ಮಾಡಬೇಕು, ಅದು ಧನ ಸಹಾಯ ಆದರೂ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಸಹಾಯ ಬೇಕಾದರೂ, ಅಥವಾ ಅವ್ರು ಸಂಬಂಧಪಟ್ಟಾದ ರಾಜಕಾರಣಿಗಳಿಗೆ ಕೂಡ ಜೊತೆ ಕೂಡ ಮಾತಾಡಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ ಸೊ ಅನ್ನೋ ರೀತಿಯಲ್ಲಿ ಒಂದು ಮುಂದಾಳತ್ವ ಅಂತೂ ತೊಗೊಂಡಿದ್ದಾರೆ. ಸೊ ಅಭಿಮಾನಿಗಳು ಯಾವ ರೀತಿಯಲ್ಲಿ ಅದಕ್ಕೆ ಸ್ಪಂದಿಸ್ತಾರೆ, ಯಾವ ರೀತಿಯಲ್ಲಿ ಅದನ್ನು ಮುಂದೆ ತೊಗೊಂಡು ಹೋಗ್ತಾರೆ ಅನ್ನೋದು ನೋಡಬೇಕಾಗುತ್ತೆ. ಆ್ಯಂಡ್ ವಿಷ್ಣು ಸೇನಾ ಸಮಿತಿಯ ಅವರು ಅಧ್ಯಕ್ಷರು ಅಥವಾ ಏನಿದ್ದಾರೆ, ಸೊ ಅವರು ಕೂಡ ಯಾವ ರೀತಿಯಲ್ಲಿ ಮುಂದೆ ಡಿಸಿಷನ್ ತೊಗೊತಾರೆ ಅನ್ನೋದು ನೋಡಬೇಕಾಗುತ್ತೆ. ಆ್ಯಂಡ್ ಬಾಲಣ್ಣ ಅವ್ರ ಫ್ಯಾಮಿಲಿ ಏನಿದೆ, ಸೊ ಅವ್ರದ್ದು ಕೂಡ ಕಿತ್ತಾಟ ನಡೀತಾ ಇದೆ. ಇವಾಗ ಬಾಲಣ್ಣವ್ರ ಮಗಳು ಮತ್ತು ಆ ಕಾರ್ತಿಕ್ ಅನ್ನೋರ ಮಧ್ಯೆ ಅವ್ರವ್ರ ಫ್ಯಾಮಿಲಿನಲ್ಲೇ ಆ ಒಂದು ಕಿತ್ತಾಟ ಇದೆ. ಸೊ ಯಾವ ಮಟ್ಟಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ ಅನ್ನೋದು ನೋಡಬೇಕಾಗತ್ತೆ. ಬಟ್ ಒಬ್ಬ ದೊಡ್ಡ ನಟನಿಗೆ ಸೊ ಈ ರೀತಿಯಲ್ಲಿ ನಡೆಸ್ಕೊತಿರೋವಂಥದ್ದು ನಿಜವಾಗ್ಲೂ ತುಂಬ ದುರಾದೃಷ್ಟಕರ ಅಂತ ನನಗನ್ಸುತ್ತೆ. ಬಿಕಾಸ್ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕಂಠೀರವ ಸ್ಟುಡಿಯೋದಲ್ಲಿ ಜಾಗ ಕೊಟ್ಟಿದ್ದಾರೆ, ಅಂಬರೀಷ್ ಅವ್ರಿಗೆ ಕೊಟ್ಟಿದ್ದಾರೆ, ಆ್ಯಂಡ್ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೂಡ ಕೊಟ್ಟರು, ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ವಿಷ್ಣುವರ್ಧನ್ ಅವ್ರಿಗೆ ಯಾಕೆ ಇಂಥ ಒಂದು ವಿವಾದ ಇರುವಂಥ ಜಾಗದಲ್ಲಿ ತಂದಾಕಿದ್ರು ಅಂತ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಕಂಠೀರವಾಗಿ ತೊಗೊಂಡೋಗಿ ಹಾಕ್ಬೋದಾಗಿತ್ತು, ಯಾಕೆ ಹಾಕಲಿಲ್ಲ? ವಿಷ್ಣುವರ್ಧನ್ ಅವ್ರಿಗೆ ಅವ್ರು ಮಾಡಿರೋವಂಥ ಸೇವೆಗೆ ಕನ್ನಡ ಚಿತ್ರರಂಗಕ್ಕೆ ಅವ್ರಿಗೆ ಕೊಟ್ಟಿರೋವಂಥದ್ದಾದರೆ ಏನು ಈ ಒಂದು ವಿವಾದಗಳನ್ನೇ. ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕರ್ನಾಟಕ ರತ್ನ ಅಂತ ಘೋಷಣೆ ಮಾಡಿಬಿಟ್ರು, ವಿಷ್ಣುವರ್ಧನ್ ಅವ್ರಿಗೆ ಯಾಕಿಲ್ಲ? ವಿಷ್ಣುವರ್ಧನ್ ಅವ್ರಿಗೆ ಯಾವುದ್ರಲ್ಲಿ ಕಮ್ಮಿ ಇದ್ದಾರೆ? ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕರ್ನಾಟಕ ರತ್ನ ಅಂತ ಕೊಟ್ಟಿರೋವಂಥದ್ದು ನಾನೇನು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ವಿಷ್ಣುವರ್ಧನ್ ಅವ್ರಿಗೆ ಏನಕ್ಕಿಲ್ಲ? ಯಾವುದ್ರಲ್ಲಿ ಕಡಿಮೆ ಇದ್ದಾರೆ ಹೇಳಿ ನೋಡೋಣ. ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಹಿಂದೆ ಅಥವಾ ಒಬ್ಬ ವ್ಯಕ್ತಿಯಿಂದ ಏನಾದರೂ ಲಾಭ ಇಲ್ಲ ಅಂತಂದರೆ ಯಾವನು ಕೇರ್ ಮಾಡಲ್ಲ. ಅಂಬರೀಷ್ ಅವ್ರನ್ನ ತೊಗೊಂಡೋಗಿ ಕಂಠೀರವ ಸ್ಟುಡಿಯೋದಲ್ಲಿ ಏನಕ್ಕೆ ಮಾಡಿದ್ರು? ಅಂಬರೀಷ್ ಅವ್ರನ್ನ ಏನಾದರೂ ಮಾಡಿಲ್ಲ ಅಂತಂದರೆ ಇಡೀ ಮಂಡ್ಯ ಜಿಲ್ಲೆ ವಿರುದ್ಧವಾಗಿ ನಿಂತ್ಕೊಳ್ಳೋದು ಆಗಿನ ಸರ್ಕಾರಕ್ಕೆ. ಅದರಲ್ಲಿ ಹೆಸರು ಮಾಡಬೇಕಾಗಿತ್ತು ಯಾರೋ ತೊಗೊಂಡೋಗಿ ಅವ್ರನ್ನ ದೊಡ್ಡ ಮಟ್ಟದಲ್ಲಿ ಇದು ಮೆರವಣಿಗೆ ಮಾಡಿಕೊಂಡು ತೊಗೊಂಡು ಕಂಠೀರವ ಸ್ಟುಡಿಯೋಕ್ಕೆ ಹಾಕ್ತಾರೆ. ವಿಷ್ಣುವರ್ಧನ್ ಯಾರಿದ್ದಾರಪ್ಪ? ತಮ್ಮ ಲಾಭಕ್ಕೋಸ್ಕರ ಮಾಡ್ತಾರೆ ಅಷ್ಟೇ, ರಾಜಕಾರಣಿಗಳಾದವರು ಅಷ್ಟೇ. ಅಂತ ರಾಮ ಮಂದಿರ ಮಸ್ಜಿದ್ ಏನಿದೆಯಲ್ಲ, ಸೊ ಅಂಥ ಒಂದು ರಾಮ ಮಂದಿರದೊಂದು ಡಿಸ್ಪ್ಯೂಟನ್ನೇ
ಸೊ ಕ್ಲಿಯರ್ ಮಾಡಿದಂಥ ಸರ್ಕಾರಗಳಿಗೆ ಈ ಒಂದು ಜಾಗದ ಸಮಸ್ಯೆ ಕ್ಲಿಯರ್ ಮಾಡ್ಲಿಕ್ಕಾಗಲಿಲ್ವಾ? ಹಾಂ ಏನಂತಂದರೆ ಅವರವರ ಒಂದು ನೀಡಿಗೆ ತಕ್ಕಂಗೆ, ತಮ್ಮ ಬೇಡಿಕೆಗಳಿಗೆ ತಕ್ಕಂಗೆ ಅವ್ರು ವರ್ತನೆ ಮಾಡ್ತಾರೆ ಬಿಟ್ಟರೆ ಇನ್ನೇನು ಮಾಡಲ್ಲ. ಆ್ಯಂಡ್ ನಾನು ನೋಡ್ದಂಗೆ ಕೆಲವು ನಟರುಗಳು ಮಾತ್ರ ಇಂಥ ವಿಚಾರದಲ್ಲಿ ವಿಷ್ಣುವರ್ಧನ್ ಅವ್ರನ್ನ ಸಪೋರ್ಟ್ ಮಾಡಿ ಇಂಥ ವಿಷಯಗಳಿಗೆ ಧ್ವನಿ ಎತ್ತಾರೆ ಬಿಟ್ಟರೆ ಇನ್ನು ಸುಮಾರು ಜನ ಹೆಸರು ಹೇಳ್ತಾರೆ, ಬಟ್ ಸಿನಿಮಾಗಳಲ್ಲಿ ಮುಂದೆ ಬಂದಿರುವಂಥದ್ದು ತುಂಬ ಅಂದರೆ ತುಂಬ ಕಮ್ಮಿ. ಸೊ ಇವಾಗಲಾದರೂ ಒಂದು ಒಗ್ಗಟ್ಟಿನಲ್ಲಿ ಇದೇನಾಗಿದೆ ಈ ಥರದೊಂದು ಕೃತ್ಯ ನಿಜವಾಗ್ಲೂ ಬೇಜಾರಾಗುವಂಥ ಕೃತ್ಯ. ಸೊ ಇದನ್ನು ಯಾವ ರೀತಿಯಲ್ಲಿ ಅಭಿಮಾನಿಗಳಿಗೆ ಸಮಾಧಾನ ಪಡಿಸುವಂಥ ಒಂದು ಕೆಲಸ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ. ನನ್ನ ಪ್ರಕಾರ ಏನೇ ಆದರೂ ಪರವಾಗಿಲ್ಲ, ಅವರ ಬಾಲಣ್ಣ ಅವರ ಒಂದು ಫ್ಯಾಮ್ಲಿಗೆ ಒಪ್ಸಿನೋ ಅಥವಾ ಅದು ಅವ್ರ ಜಾಗ ಅಲ್ಲ ಅಂತ ಸರ್ಕಾರನೇ ಇನ್ನೊಂದು ಜಾಗ ಕೊಡುತ್ತೋ ಗೊತ್ತು. ಸರ್ಕಾರ ಕೊಡುವಂಥ ನನ್ನ ಪ್ರಕಾರ ಡೌಟ್. ಯಾಕೆ? ಬಿಕಾಸ್ ಅವ್ರಿಗೆ ಆಲ್ರೆಡಿ ಮೈಸೂರಲ್ಲಿ ಕೊಟ್ಟಿರೋದ್ರಿಂದ ಇನ್ನೊಂದು ಜಾಗ ಕೊಡುತ್ತೆ ಅನ್ನೋದು ನನ್ನ ಪ್ರಕಾರ ತುಂಬ ಕಷ್ಟದ ಕೆಲಸ ಅದು. ಸೊ ಮೇ ಬಿ ಅಭಿಮಾನಿಗಳು ಅಥವಾ ಅವರನ್ನು ಇಷ್ಟಪಡುವಂಥ ನಟರುಗಳು ಅಥವಾ ಅವ್ರನ್ನ ಸಿನಿಮಾಗಳಲ್ಲಿ ಹಾಕ್ಕೊಂಡು ದುಡ್ಡು ಮಾಡಿದಂಥ ಪ್ರೊಡ್ಯೂಸರ್ಗಳು ಏನಾದರೂ ಮುಂದೆ ಬಂದು ದುಡ್ಡಿನ ಸಹಾಯ ಮಾಡಿ ಈ ಒಂದು ಸ್ಮಾರಕನ ಅದೇ ಜಾಗದಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅನ್ನೋದು ನೋಡಬೇಕು. ಆ್ಯಂಡ್ ಆ ಸಮಾಧಿನ ತೆಗೆದ್ರು, ಆ ಸಮಾಧಿಯಲ್ಲಿರುವಂಥ ಇದನ್ನು ಯಾರಿಗೆ ಕೊಟ್ಟರು, ಏನು ಮಾಡಿದ್ರು ಒಂದು ಗೊತ್ತಿಲ್ಲ. ಅವರು ರಾತ್ರಿ ಬರ್ತಾರೆ, JCB ತೊಗೊಂಡು ಬರ್ತಾರೆ, ಒಡೆದಾಕ್ತಾರೆ, ನೆಲ ಸಮ ಮಾಡಿಬಿಟ್ಟಿದ್ದಾರೆ. ಹೆಂಗೆ ಫ್ಯಾಮ್ಲಿಯವರಾದರೂ ಹೆಂಗೆ ಸುಮ್ಮನೆ ಕೂರ್ತಾರೆ ಅರ್ಥ ಆಗ್ತಿಲ್ಲ ನನಗೆ. ಆಮೇಲೆ ಅವರು ಫ್ಯಾಮ್ಲಿಯವರು ಭರತ್ ವಿಷ್ಣುವರ್ಧನ್ ಆಗಿರ್ಬೋದು, ಅನಿರುದ್ಧ್ ಆಗಿರ್ಬೋದು, ಅವರು ಎಷ್ಟಾಗುತ್ತೆ ಅಷ್ಟು ಹೋರಾಟ ಮಾಡಿದ್ದಾರೆ. ಅವ್ರಿಗೂ ಗೊತ್ತಾಗಿದೆ ಯಾಕೋ ಇದು ಮುಗಿಯೋಂಗೆ ಕಾಣಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೋಸ್ಕರ ಅವರು ಮೈಸೂರಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಅಭಿಮಾನಿಗಳಿಗೆ ಬೆಂಗಳೂರಲ್ಲಿ ಆಗಬೇಕು ಅನ್ನೋದು ಅವರ ಒಂದು ಆಸೆ. ನೋಡೋಣ ಏನಾಗುತ್ತೆ ಅಂತ. ಸೊ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗೋಡೆ ಬೇಜಾರಾಗುತ್ತೆ ನೋಡೋಣ. ಸುದೀಪ್ ಸರ್ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ ಆ್ಯಂಡ್ ವಿಡಿಯೋ ಕೂಡ ಹಂಚ್ಕೊಂಡಿದ್ದಾರೆ. ಇದೇ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಇದ್ರ ಬಗ್ಗೆ ಮುಂದೆ ಏನಾದರೂ ಅಪ್ಡೇಟ್ ಇದ್ದರೆ ಸೊ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಸುಮಾರು ಜನ ಕೂಡ ಮಾತಾಡಿದ್ದಾರೆ, ರವಿ ಶ್ರೀವತ್ಸ ಅವರು ಮಾತಾಡಿದ್ದಾರೆ ಆ್ಯಂಡ್ ಮಂಜು, ಸೊ ಪ್ರೊಡ್ಯೂಸರ್ ಮಂಜು ಅವರು, ಸೊ ಅವರು ಕೂಡ ಮಾತಾಡಿದ್ದಾರೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಆ್ಯಂಡ್ ಆ ಒಬ್ಬ ಮನುಷ್ಯನಿಗೆ ಸೊ ಒಂದು ಈ ಸ್ಮಾರಕ ಕಟ್ಟುವಂಥದ್ದು ಆಗಲಿ ಅದೇ ಒಂದು ಜಾಗದಲ್ಲಿ ಅಂತ ಕೇಳ್ಕೊತೀನಿ. ಅಥವಾ ನಾನು ಇನ್ನೊಂದು ಹೇಳುವಂಥದ್ದು, ಆ ಜಾಗದಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಏನಾದರೂ ಮಾಲ್ಗಿಲ್ ಕಟ್ಟಿದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುವಂಥದ್ದು. ಸ್ಟುಡಿಯೋ ಕಟ್ಟೋಕ್ಕೆ ಅಂತ ಆ ಜಾಗ ಕೊಟ್ಟಿರುವಂಥದ್ದು. ಬಟ್ ಇಲ್ಲ ಅಂತಂದರೆ ಮಾಲ್ಗಿಲ್ ಏನಾದರೂ ಕಟ್ಟಿಬಿಟ್ರೆ ಆ ಪಕ್ಕದಲ್ಲಿ ಒಂದು ಫಾರೆಸ್ಟ್ ಏರಿಯಾ ಇದೆಯಲ್ಲ, ಅದನ್ನು ಕೂಡ ನೀರು ಕುಡಿದು ಬಿಡ್ತಾರೆ ಈ ರಾಜಕಾರಣಿಗಳು. ಸೊ ಅದು ಆಗದೇ ಇರಲಿ, ಅದು ಆಗೋದಕ್ಕೆ ಬಿಡಬಾರ್ದು ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.